ಕುಕ್ಸಾಯಿ ಕೋರಿಯೋ ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಜಪಾನಲ್ಲಿ. ಕುಕ್ಸಾಯಿ ಕೋರಿಯೋ ಅಂತಂದರೆ ಫಾರಿನ್ ಕಲ್ಚರಲ್ ಎಕ್ಸ್ಚೇಂಜ್ ಅಂತ, ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತ. これは日本の料理ですか？これ日本の料理か。日本ではないけど。今まだ早いですか？ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಕಲಾ, ಜಪಾನಿಂದ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕುಕ್ಸಾಯಿ ಕೋರಿಯೋ ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಜಪಾನಲ್ಲಿ. ಸೊ ಕುಕ್ಸಾಯಿ ಕೋರಿಯೋ ಅಂತ ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತ. ಸೊ ನಮ್ಮ ಕಲ್ಚರ್ನ ಅವ್ರಿಗೆ ತಿಳಿಸೋದು, ಅವ್ರ ಕಲ್ಚರ್ನ ನಮಗೆ ತಿಳಿಸೋದು. ಸೊ ಈ ಕುಕ್ಸಾಯಿ ಕೋರಿಯೋದಲ್ಲಿ ಇವತ್ತು ರ್ಯೋರಿಕಾಯಿ ಅಂತ, ಅಂದರೆ ಅಡುಗೆ ಮಾಡೋದು. ನಮ್ಮ ದೇಶದಲ್ಲಿ ಯಾವ ಥರ ಅಡುಗೆ ಮಾಡ್ತಾರೆ ಅಂತ ಮಾಡಿ ಅವರಿಗೆ ತಿಳಿಸ್ಕೊಡೋದು. ಸೊ ಅವ್ರ ದೇಶದಲ್ಲೂ, ಅಂದರೆ ಇಲ್ಲಿ ಬೇರೆ ಬೇರೆ ದೇಶದಿಂದ ಎಲ್ಲ ಬಂದಿರ್ತಾರೆ. ಲೈಕ್ ಚೈನಾ, ಕೊರಿಯಾ, ಬಾಂಗ್ಲಾದೇಶ್, ಸೊ ಈ ಥರ ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರ್ತಾರೆ. ಅವರು ಬಂದು ಅವ್ರವ್ರ ದೇಶದ್ದು ಒಂದು ಡಿಶ್ನ ಮಾಡಿ ಎಲ್ಲರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಸೊ ಆ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಇವತ್ತು. ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದು ವಾಲಂಟಿಯರ್ ಜಾಪನೀಸ್ ಕ್ಲಾಸಸ್ಗೆ ನಾನು ಹೋಗ್ತಾ ಇದ್ದೆ. ಅಂದರೆ ವೀಕ್ಲಿ ಒನ್ಸ್ ಮಾತ್ರ ಇರುತ್ತಿದ್ದು. ಇದಕ್ಕೇನು ಪೇ ಮಾಡೋ ಅವಶ್ಯಕತೆ ಇಲ್ಲ, ಇದು ಫ್ರೀ. 2 hours ಇರುತ್ತಷ್ಟೇ ಈ ಕ್ಲಾಸಸ್ಸು. ಇದನ್ನು ನಡೆಸೋದು ವಾಲಂಟಿಯರ್ಸ್, ಅಂದರೆ ವಯಸ್ಸಾಗಿರೋರು ಜಾಪನೀಸ್ ವಾಲಂಟಿಯರ್ಸ್ ಬಂದು ಸಿಟಿ ಹಾಲ್ ಅಂತ ಇರುತ್ತೆ ಎಲ್ಲ ಊರಲ್ಲೂ. ಸೊ ಅಲ್ಲಿ ಕ್ಲಾಸಸ್ ತೊಗೋತಾರೆ ಫಾರಿನರ್ಸ್ಗೆಲ್ಲ. ವರ್ಷಕ್ಕೊಂದ್ಸರಿ ಈ ಥರ ಇವೆಂಟ್ನ ಆರ್ಗನೈಸ್ ಮಾಡ್ತಾರೆ. ನಾನು ಕೂಡ ಆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ. ಈಗ ನಾನು ರೀಚ್ ಆದೆ ಸ್ಟೇಷನ್ ಹತ್ರ. ಸೊ ಇಲ್ಲಿ ಇವೆಂಟ್ ಆರ್ಗನೈಸರ್ಸ್ ನನ್ನ ಪಿಕ್ ಮಾಡ್ತಾರೆ. ತುಂಬ ಹೆವಿ ಇದೆ ಬ್ಯಾಗು. ಎಲ್ಲ ನಾವೇ, ಅಂದರೆ ಏನೇನು ಮಾಡಬೇಕು ಎಲ್ಲ ನಾವೇ ಪ್ರಿಪೇರ್ ಮಾಡಿ ಎಲ್ಲ ಕಲೆಕ್ಟ್ ಮಾಡಿ ತೊಗೊಂಡು ಹೋಗಬೇಕು. So we have reached. Sensei is waiting. Sensei, red color ka sensei is waiting. So let's get in. Hi.日本はもっと綺麗になっています今。そうなんですか。春っているから、いろいろな花が咲いているから。もう少ししたらまだ綺麗に。まだ早いかな少し。今まだ早いですか。Aru, hi. ここで降りたらいいかな。はい。We have reached. So event ನಡೆಯೋ ಲೊಕೇಶನ್ ಇದೆ. So we have reached. ಹೇ ಕವಾಯಿ ಕವಾಯಿ ಕುತ್ಸು. こっちにね、このバッグにね、人形入ってる。
Ningyo? Donna Ningyo? Oh, kawaii ne. Kutsu mo kawaii, bag mo kawaii, zenbu kawaii. ಕಾರಿಂದ ಲಗೇಜ್ನೆಲ್ಲ ಇಳಿಸ್ಕೊಂಡು ಈಗ ಹಾಲ್ ಒಳಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ಹಾಲ್ ಅಂತಂದರೆ ಅಲ್ಲೇ ಗ್ಯಾಸ್ ಸಪ್ಲೈ, ಟೇಬಲ್, ಏನೇನು ಬೇಕೋ ಎಲ್ಲನೂ ಸಿಗುತ್ತೆ ಅಲ್ಲೇ. ಅಡುಗೆ ಮಾಡೋಕ್ಕೆ ಸಾಮಾನುಗಳೆಲ್ಲ ಅಲ್ಲೇ ಇರುತ್ತೆ. ಜಸ್ಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ನಾವು ತೊಗೊಂಡು ಹೋಗ್ಬೇಕಷ್ಟೆ. ಸೊ ಅಂಥ ಒಂದು ಹಾಲ್ನ ಬುಕ್ ಮಾಡಿದ್ದಾರೆ. Ohayou gozaimasu. ಓ, ಎಷ್ಟು ದೊಡ್ಡದಾಗಿದೆ ಈ ಹಾಲು. ವಾವ್, ಓಕೆ, ಸಕ್ಕತ್ತಾಗಿದೆ ಇದು. ಓ, ಸಿಂಕ್ ಎಲ್ಲ ಇದೆ. ಸೊ ಇಲ್ಲೇ ಕುಕ್ ಮಾಡೋದು ನಾವು. ಸೊ ಎಲ್ಲರೂ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಕುಕ್ ಮಾಡೋಕ್ಕೆ ಎಲ್ಲರೂ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಸೊ ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ ಪಾಯಸ ಮಾಡೋದಕ್ಕೆ. ಇವತ್ತು ನಾನು ಕೋನಿಚಿವಾ ಸೆನ್ಸೆ. ಸೊ ನಮ್ಮದು ನಾನು ಕುಕ್ ಮಾಡೋದು ಲೊಕೇಶನ್ ಇದು. ಸೊ ಅಂದರೆ ಈ ಜಾಗದಲ್ಲಿ ನಾನು ಕುಕ್ ಮಾಡ್ತಾ ಇದ್ದೀನಿ. ನಾನು ಕೌಂಟರ್ ಹತ್ರ ಭಾರತದ ಬಾವುಟ ಮತ್ತು ಕರ್ನಾಟಕದ ಬಾವುಟ ಹಾಕಿದ್ದೀನಿ. ಸೊ ನಾನು ಇವೆರಡು ಇಂದೋನೋ ಚೀ ಮಾಡ್ತಾಯಿದ್ದೀನಿ. ಮಸಾಲಾ ಟೀ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪಾಯಸ ಕೂಡ ಮಾಡ್ತಾ ಇದ್ದೀನಿ. ಸೊ ಇದನ್ನು ಇಂಗ್ರೀಡಿಯೆಂಟ್ಸ್ ಜೊತೆಗೆ ಎಲ್ಲ ಇಲ್ಲಿ ಹಾಕಿದ್ದೀನಿ. ಸೊ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಸ್ವಲ್ಪ ನಿಧಾನ ಸ್ಟಾರ್ಟ್ ಮಾಡೋಣ ಅಂತ, ಯಾಕಂದರೆ ನಂದು ಟೈಮ್ ತಗೊಳ್ಳಲ್ಲ ಅಷ್ಟೊಂದು. ಸೊ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದು ಹಲೋ, ಸೊ ಇದು ಬಾಂಗ್ಲಾದೇಶ್ ಕೌಂಟರ್. ತಹಮೀನಾ ಸಾನ್ ಅವರು ಪ್ರಿಪೇರ್ ಮಾಡ್ತಿದ್ದಾರೆ ಚಿಕನ್ ಬಿರಿಯಾನಿ. ಸೊ ಪಾಯಸಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ಇಲ್ಲಿ ತೊಗೊಂಬಂದಿಟ್ಟಿದ್ದೀನಿ. ಹಾಯ್, ಓಹಾಯೋ ಗೊಜಾಯಿಮಾಸ್.名前何ですか？小松です。小松さん、はい。今日はどんな料理が作っていますか？パンです。タン？パン。ブレッド。あ、パン。ぶどう入り。ぶどう入れて。ぶどう入ってます。ぶどうが入ってます。これは日本の料理ですか？これ日本の料理かな。
日本ではないけど、でも日本でもよく食べます。あ、日本でよく食べますか。はい。美味しそう。美味しそう。ಇದು ಪಾನ್ ಮಾಡ್ತಾ ಇದ್ದಾರೆ. ಸೆನ್ಸೆ ಕೊನೋ ರಿಯೋರಿನೋ ಕೊತೋ ಚೊತ್ತೋ ಓಶೆತೆ ಕುದಾಸಾಯಿ. はい。パンの中にバターとチーズと、あとはお砂糖と塩少し入れて、しばらく2時間ぐらい発酵させます。ಎರಡು ಅವರ್ ತಗೊಳುತ್ತಂತೆ ಇದು ಕುಕ್ ಆಗೋದಕ್ಕೆ. ಇದು ಪಾನ್ ಒಳಗಡೆ ಡ್ರೈ ಗ್ರೇಪ್ಸ್ ಇಟ್ಟಿದ್ದಾರೆ ಇದರಲ್ಲಿ. 2 ಅವರ್ಸ್ ಆಗುತ್ತೆ ಇದು ಮಾಡೋದಕ್ಕೆ. ಹಾಯ್, ಅರಿಗತ್ತೋ ಸೆನ್ಸೆ. ಹಾಯ್.発酵させて、もう一度卵を塗ってから焼きます。結構美味しいです。焼けたら入れるんですかね。So we have come here. So what are you preparing? Chicken biryani. Chicken biryani. Bangladesh chicken biryani. Biryani desu kore. Oishiso. Mite. Yes, how do you prepare? Chicken biryani. Bangladesh is traditional food. Traditional food. Okay. Bangladesh people very like chicken biryani. So biryani. I will try cook chicken biryani. Okay. So I'm looking forward to taste this chicken biryani, Bangladesh chicken biryani. ಓಕೆ, ಸೊ ಎಲ್ಲ ಮುಗೀತು. ಹತ್ತತ್ರ ಒಂದು 8 ಐಟಮ್ಸ್ ಮಾಡಿದ್ವಿ ಎಲ್ಲ ಸೇರಿಕೊಂಡು. ಎಲ್ಲ ಟೇಬಲ್ ಮೇಲೆ ಜೋಡಿಸ್ಬಿಟ್ಟು ಒಂದು ಗ್ರೂಪ್ ಫೋಟೋ ತೊಗೊಂಡು ತಿಂದ್ವಿ. ನಾನು ಮಾಡಿದ್ದ ಅಡುಗೆದು ರಿಯಾಕ್ಷನ್ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅವ್ರದ್ದು, ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಡಿಲೀಟ್ ಆಗೋಯಿತು. ತಿಂದಾದಮೇಲೆ ಎಲ್ಲರೂ ಸೇರಿಕೊಂಡು ಆ ಜಾಗನೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಆಮೇಲೆ ನಮ್ಮ ಸೆನ್ಸೆ ಒಬ್ಬರು ಗಿಟಾರ್ ಪರ್ಫಾರ್ಮ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಕೇಳಿಸ್ಕೊಳೋದಕ್ಕೆ. ತುಂಬ ಖುಷಿಯಾಯಿತು ಈ ಈವೆಂಟ್ನ ಅಟೆಂಡ್ ಮಾಡಿ. ಈವೆಂಟ್ ಮುಗಿದ್ಮೇಲೆ ನಮ್ಮನ್ನು ಎಲ್ಲಿ ಪಿಕ್ ಮಾಡ್ಕೊಂಡಿದ್ರೋ ಅದೇ ಜಾಗಕ್ಕೆ ನಮ್ಮ ಸೆನ್ಸೆ ವಾಪಸ್ ಕರ್ಕೊಂಬಂದು ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು ಇವತ್ತಿನ ದಿನ. ನೆಕ್ಸ್ಟ್ ಇದೇ ಥರ ಈವೆಂಟ್ ಆರ್ಗನೈಸ್ ಮಾಡಿದಾಗ ನಮ್ಮ ಕರ್ನಾಟಕದ ಊಟ ಯಾವ ಥರದ್ದು ನಾನು ಜಪನೀಸ್ ಅವ್ರಿಗೆ ಮಾಡಿ ಕೊಡಬೇಕು, ಟ್ರೈ ಮಾಡಿಸ್ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಈವೆಂಟ್ ಅಟೆಂಡ್ ಮಾಡಿದಾಗ ಅವ್ರಿಗೆ ಖಂಡಿತ ನಮ್ಮ ಕರ್ನಾಟಕದ ಊಟನ ಟ್ರೈ ಮಾಡಿಸ್ತೀನಿ. ಹಾಗೆ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಜಪಾನ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇಂಟ್ರೆಸ್ಟಿಂಗಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಧನ್ಯವಾದಗಳು, ಮತಾನೇ.